ಸ್ವತಃ ಮುನಿರಾಜು ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು ಅವರು ನಮಸ್ಕಾರ, ಅಭಿನಂದನೆಗಳು ತಮಗೆ. ಒಂದು ಲೀಗಲ್ ಫೈಟ್ ನಲ್ಲಿ ಪಡೆದಿದ್ದೀರಿ, ಕಾನೂನು ಹೋರಾಟದಲ್ಲಿ ಗೆಲುವಾಗಿದೆ. ಇದನ್ನು ಮುನ್ನಡೆ ಅನ್ನಬಹುದು, ಅಂತಿಮ ಗೆಲುವಲ್ಲ. ಸುಬ್ಬಾರೆಡ್ಡಿ ಅವರಿಗಿಂತ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆ ಸರ್, ಕಾನೂನಲ್ಲಿ ಇದೆ, ಅವಕಾಶ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನು ತಪ್ಪು ಮಾಡಿದಾರೋ ತಪ್ಪು ಎಲ್ಲಿದ್ರು ಕೂಡ ಹೋರಾಟದಲ್ಲಿ ಅದೇ ಸಿಗುತ್ತಲ್ಲ. ತಪ್ಪು ಎಲ್ಲೇ ಮಾಡಿದ್ರು ಕೂಡ ಅಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೇ ಆದೇಶ ಬರುತ್ತೆ ಅಂತ ನನಗೆ ಒಂದು ಭರವಸೆ ಇದೆ. ಎಸ್, ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಕೆಲವು ವಿಷಯ ಮುಚ್ಚಿಟ್ಟಿದ್ರು, ಕೆಲವು ಸುಳ್ಳು ಹೇಳಿದ್ರು ಅನ್ನೋದು ತಮ್ಮ ವಾದ ಆಗಿತ್ತು. ಏನು ಪ್ರಮುಖವಾಗಿ ಯಾವ್ಯಾವ ಅಂಶಗಳನ್ನು ಮುಚ್ಚಿಟ್ಟಿದ್ರು? ಅವರ ಆದಾಯಕ್ಕೆ ಸಂಬಂಧಿಸಿದ್ದ, ಬಿಸ್ನೆಸ್ಗೆ ಸಂಬಂಧಿಸಿದ್ದ, ವಾಟ್ ವಾಸ್ ಇಟ್? ಹೈಕೋರ್ಟ್ ಯಾವುದನ್ನು ಪರಿಗಣಿಸಿ ಇಂಥದ್ದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು ಅಂತ ನನ್ನ ಪ್ರಶ್ನೆ. ಸರ್, ಇವತ್ತು ಏನವರು ಅವ್ರ ಆದಾಯ ಇರ್ಬೋದು, ಮತ್ತು ಅವರು ಜನಕ್ಕೆ ಮಾಹಿತಿ ಮುಚ್ಚಿಟ್ಟಿರೋದನ್ನಿರ್ಬೋದು, ಮತ್ತು ಅವರ ಆಸ್ತಿಗಳಿರ್ಬೋದು, ಮತ್ತು ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ ಇರ್ಬೋದು, ಎಲ್ಲ ಕೂಡ ಇವತ್ತು ಸಂಪೂರ್ಣವಾಗಿ ಒಂದೊಂದೇ ಅದನ್ನು ಅವ್ರು ಹಾಕಿರ್ತಕ್ಕಂಥ ಅಫಿಡವಿಟಲ್ಲೇ, ಬೇರೆ ಎಲ್ಲೂ ಇಲ್ಲ. ಓಕೆ, ಏನು ಅವ್ರು ಹಾಕಿರ್ತಕ್ಕಂಥ ಅಫಿಡವಿಟಲ್ಲಿ ಒಂದೇ ಒಂದು GST ನಂಬರ್ ಹಾಕಿದ್ರು. ಅವ್ರದ್ದು ಇಡೀ ಬೆಂಗಳೂರಲ್ಲಿ 100 ಬಾರ್ಗಳಿದೆ, ಆದರೂ ಸಹ ಅವರು ಒಂದು ಪಾನ್ ನಂಬರಲ್ಲಿ 9 GST ನಂಬರ್ಗಳಿದೆ, 9 ಅಕೌಂಟ್ ಇದೆ. ಆ 9 ಅಕೌಂಟು ತೋರಿಸಿಲ್ಲ, ಅವರು ಒಂದೇ ಒಂದು ಅಕೌಂಟ ತೋರಿಸಿದ್ರು. ಮತ್ತು ಜೊತೆಯಲ್ಲಿ ಒಬ್ಬ ಶಾಸಕರಾಗಿ ಇವರು 10 ವರ್ಷ ಶಾಸಕರಾಗಿದ್ದುಕೊಂಡು ಕೂಡ ಯಾರೇ ಒಬ್ಬ ಅಂಗಡಿಯವನಾಗಿರ್ಬೋದು, ಯಾರೇ ಬಿಸ್ನೆಸ್ ಮಾಡೋರಾಗಿರ್ಬೋದು, GSTನ ಪ್ರತಿ ತಿಂಗಳು ಇಲ್ಲ 3 ತಿಂಗಳಿಗೆ ಒಂದ್ಸಲಿ ಕಟ್ಟಲೇಬೇಕು. GST ಇಟ್ಕೊಳ್ಳೋಕ್ಕಾಗಲ್ಲ. ಇವರು ಕಳೆದ ಒಂದು 3-4 ವರ್ಷ ಚುನಾವಣೆಗಿನ ಮೊದಲೇ 2018-19ರಿಂದನೇ ಕಟ್ಟಿರಲಿಲ್ಲ ಅವರು. ಓಕೆ, 106 ಕೋಟಿ ಕಟ್ಟಿರಲಿಲ್ಲ. ಜೊತೆಯಲ್ಲಿ ಮತ್ತು ಅವರು ಇರ್ತಕ್ಕಂಥ ಬಿಲ್ಡಿಂಗ್ಗಳು ಏನೀಗ ಅವರು ಮನೆ ಇರ್ಬೋದು, ಅವರು ವಾಸ ಮಾಡುವಂಥ ಮನೆ ಇರ್ಬೋದು, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಮತ್ತು ಅವರು ಬಾಡಿಗೆ ಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳಿರ್ಬೋದು, BBMPಗೆ ಅವರು ಕಳೆದ 18-19ರಿಂದ 23ರವರೆಗೂ ಅವರು ಟ್ಯಾಕ್ಸ್ ಕೂಡ ಕಟ್ಟಿರಲಿಲ್ಲ. ಅದು ಕೂಡ 106 ಕೋಟಿ ಇದೆ. ಓಕೆ, ಈ ರೀತಿಯ ಎಲ್ಲ ಮಾಹಿತಿ ಅವ್ರು ಹಾಕಿರ್ತಕ್ಕಂಥವೇ ನಾವು ಚೆಕ್ ಮಾಡಿದಾಗ ಅದೆಲ್ಲ ಬಂತು. ಜೊತೆಯಲ್ಲಿ ಅವರು ಇದು ಅಗ್ರಿಕಲ್ಚರ್ ಲ್ಯಾಂಡು ಅಂತ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಎಕರೆ ತೋರಿಸಿದ್ರು. ಅದು ಕೆಲವು ಜಮೀನೆಲ್ಲನೂ ಪೂರ್ತಿ ಅದು 50 ಎಕರೆಗಿಂತ ಹೆಚ್ಚು ಕನ್ವರ್ಷನ್ ಆಗಿದೆ. ಅವರು 5 ಲಕ್ಷನೋ 2 ಲಕ್ಷನೋ ತೋರಿಸಿದ್ರು. ಅದು 106 ಕೋಟಿ ಇದೆ. ಇವತ್ತು 1 ಎಕರೆ ಬಂದು ಬೆಲೆ ಬಾಳುವಂಥ ಒಂದು ಆಸ್ತಿ, ಕಮರ್ಷಿಯಲ್ ಆಸ್ತಿಗಳನ್ನೆಲ್ಲ ಕೂಡ ಮುಚ್ಚಿಟ್ಟಿದ್ರು. ಅವರ ಪತ್ನಿ ಹೆಸರಲ್ಲಿ, ಅವರ ಹೆಸರಲ್ಲಿ ಒಂದು ದೊಡ್ಡ ಕಂಪ್ನಿನೇ ಇದೆ. ಆ ಕಂಪ್ನಿ ಕೂಡ ಮಾಹಿತಿ ಹಾಕಿರಲಿಲ್ಲ. ಮತ್ತು ಅವರು SB ಅಕೌಂಟ್ ಮಾತ್ರ, ಒಂದು ಅಫಿಡವಿಟಲ್ಲಿ SB ಅಕೌಂಟ್ ಮಾತ್ರನೇ ಅವ್ರು ಹಾಕಿದ್ದು. ಯಾರೇ ಒಬ್ಬ ಬಿಸ್ನೆಸ್ ಮ್ಯಾನು ಯಾರೇ ಮಾಡಿದ್ರು ಕೂಡ ಕರೆಂಟ್ ಅಕೌಂಟ್ ಬ್ಯಾಂಕಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಂದು GST ನಂಬರ್ಗೂ ಪ್ರತಿಯೊಂದು ಇದಕ್ಕೂ ಕೂಡ ಸಪ್ರೇಟ್ ಅಕೌಂಟ್ ಇದ್ದೇ ಇರುತ್ತೆ. ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಇದನ್ನು ಕೂಡ ಯಾವುದೂ ಕೂಡ ಅವ್ರು ಹಾಕಿರಲಿಲ್ಲ. ಮತ್ತು ಕುಣಗಲ್ಲು ರಂಗನಾಥ್ ಅವರಿಗೆ MLA ಅವರಿಗೆ 23 ಲಕ್ಷನೋ 22 ಲಕ್ಷನೋ ಸಾಲ ಕೊಟ್ಟಿದ್ರು. ಅವ್ರ ಅಫಿಡವಿಟಲ್ಲಿ ಹಾಕಿದರೆ, ಇವರು ಹಾಕಿಲ್ಲ. ನಾನು ಸಾಲ ತೊಗೊಂಡಿದ್ದೀನಿ ಸುಬ್ಬಾರೆಡ್ಡಿ ಅವ್ರ ಹತ್ರ ಅಂತ. ಮತ್ತು YA ನಾರಾಯಣ ಸ್ವಾಮಿ ಮಾಜಿ MLC ಇದ್ದಾರಲ್ಲ, ಅವ್ರ ಹತ್ರ 28 ಲಕ್ಷನೋ ಎಷ್ಟೋ ತೊಗೊಂಡಿದ್ರು. ಅವ್ರಿಗೆ ಕೊಟ್ಟಿದ್ರು, ಇವರೇ ಸುಬ್ಬಾರೆಡ್ಡಿ ಅವ್ರು ಕೊಟ್ಟಿದ್ದು. ಅವರು 2 ಅಕೌಂಟಲ್ಲಿ ತೋರಿಸಿದ್ದಾರೆ. MLA ಎಲೆಕ್ಷನಲ್ಲೂ ತೋರಿಸಿದ್ದಾರೆ, MLC ಎಲೆಕ್ಷನಲ್ಲೂ ತೋರಿಸಿದ್ರು. ಇವ್ರು ತೋರಿಸಿಲ್ಲ. ಮತ್ತು ಏನು ಚುನಾವಣೆ ಏನು ನಾಮಿನೇಷನ್ ಹಾಕೋ ದಿನ ನಾವು ಏನು ಸಂಪೂರ್ಣವಾಗಿ ಇವತ್ತಿನವರೆಗೂ ನಾವು ಸಂಪೂರ್ಣವಾಗಿ ಕ್ಲಿಯರ್ ಇದ್ದೀವಿ ಅಂತ ತೋರಿಸ್ಬೇಕು. ಅದನ್ನು ಕೂಡ 30ಕ್ಕೆ ಲಾಸ್ಟ್ ಮಾಡಿದರು. ಫೆಬ್ರವರಿ 30ಕ್ಕೆ, ಮಾರ್ಚಿಗೆ ಲಾಸ್ಟ್ ಮಾಡಿದ್ರು ಅವರು. ಮತ್ತು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇವತ್ತು ನಾಮಿನೇಷನ್ ಹಾಕಬೇಕಾದ್ರೆ ಅದು ಮನೆಯದು ಕೂಡ ಟ್ಯಾಕ್ಸನ್ನು ಸರ್ಕಾರಕ್ಕೆ ಯಾವುದೇ ಡ್ಯೂ ಇರಬಾರ್ದು. ಅದು ನಾನೇ ಆಗಲಿ, ಶಾಸಕ ಸ್ಥಾನಕ್ಕಾಗಲಿ, ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿಗಾಗಲಿ ಎಲ್ರಿಗೂ ಒಂದೇ ಕಾನೂನು. ಅದನ್ನು ಕೂಡ ಇವ್ರಿಗೆ ಅರ್ಥಕೊಂಡು ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡಿದರು. ಜನಕ್ಕೆ ತಪ್ಪನ್ನು ಮಾಹಿತಿ ಕೊಟ್ಟಿದ್ದರು. ಇವತ್ತು ಅನೇಕ ಬಾಗೇಪಲ್ಲಿಯಲ್ಲಿ 1000 ಎಕರೆ ಇವತ್ತು ಲೂಟಿ ಹೊಡೆದಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಮನಗಂಡ್ಕೊಂಡು ನಾವು ನ್ಯಾಯಾಲಯ ಮೊರೆ ಹೋದ್ವಿ. ನಮ್ಮ ಸೀನಿಯರ್ ಅಡ್ವೊಕೇಟು ನಳಿನಾ ಮಾಯಗೌಡ ಅಂತ ಇದನ್ನು ಎಳೆಯಾಗಿ ನಮ್ಮ ನ್ಯಾಯಾಧೀಶರ ಮುಂದೆ ಇಟ್ಟರು. ಇವತ್ತು ಇಡೀ ನಮ್ಮ ಬಾಗೇಪಲ್ಲಿ ಜನತೆ ಒಂದು ಆಶಯ ಏನಿತ್ತೋ ಇವತ್ತು ನಮಗೆ ಜಯ ಸಿಗಿದೆ ಸರ್. ಪ್ರಶಾಂತ್ ನಾಥ್ ನನ್ನ ಕೊಲೀಗ್ ಕೂಡ ನನ್ನ ಜೊತೆಗೆ ಲೈವ್ನಲ್ಲಿದ್ದಾರೆ. ಇಂಥ ಪ್ರಕರಣಗಳನ್ನು ನಾವು ತುಂಬ ನೋಡಿದ್ದೀವಿ ಮುನಿರಾಜು ಅವರೇ. ವರ್ಷಗಟ್ಟಲೆ ಎಳ್ಕೊಂಡು ಹೋಗ್ಬಿಡ್ತವೆ. ಏನೋ ನಿಮ್ಮಂಥವರು ನ್ಯಾಯಾಲಯಕ್ಕೆ ಓಡಾಡಿ ಹೈರಾಣ ಆಗಿಬಿಡ್ತೀರಿ. ಅಷ್ಟರಲ್ಲಿ ಅವಧಿ ಮುಗಿದು ಬಿಡುತ್ತೆ. ಅವಧಿ ಮುಗಿದ ಮೇಲೆ ಈ ಕೇಸಿಗೆ ಏನು ವ್ಯಾಲಿಡಿಟಿ ಇಲ್ಲ. ಬಟ್ ರಾಜ್ಯ ಹೈಕೋರ್ಟ್ ಒಂದು ಸ್ವಿಫ್ಟ್ ಆ್ಯಕ್ಷನ್ ತಗೊಳ್ತು ಅನ್ಸುತ್ತಾ? 3 ವರ್ಷ ಆದರೂ ಕೂಡ ಒಂದು ಸ್ವಿಫ್ಟ್ ಆ್ಯಕ್ಷನ್ ಆಯಿತು ಅನ್ಸುತ್ತಾ? ಹೈಕೋರ್ಟ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್?
ಸರ್, ಹೈಕೋರ್ಟ್ಗೆ ಇವತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ, ನ್ಯಾಯಾಧೀಶರಿಗೆ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ನೀವು ಹೇಳ್ತಾ ಇರೋದು ಸತ್ಯ. ಯಾವುದೇ ಒಂದು ಪ್ರತಿಯೊಬ್ಬರು ಕೂಡ ಈಗ ವಜಾ ಆಗಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು ಸುಬ್ಬಾರೆಡ್ಡಿ ಅವ್ರಿಗೂ ಕೂಡ ಅದೇ ಇತ್ತು. ಏನು ಲಾಸ್ಟ್ವರೆಗೂ ಎಳ್ಕೊಂಡು ಹೋಗುತ್ತೆ ಬಿಡು, ಏನೂ ಆಗಲ್ಲ, ಅವಧಿನೇ ಮುಗಿದೋಗುತ್ತೆ ಅನ್ನೋ ಮಟ್ಟದಲ್ಲಿ ಅವರು ಇದ್ದರು. ಆದರೆ ಇವತ್ತು ನ್ಯಾಯಾಲಯ ಯಾರೇ ಇನ್ನು ನೆಕ್ಸ್ಟು ನಿಂತ್ಕೊಳ್ಳೋಂಥಕ್ಕವರು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಅಪ್ಡೇಟನ್ನು ಸಲ್ಲಿಸಬೇಕು, ಮತ್ತು ಯಾರು ಸರ್ಕಾರಕ್ಕೆ ವಂಚನೆ ಮಾಡಬಾರ್ದು ಅನ್ನೋಂಥ ಮನಗೊಂಡ್ಕೊಂಡು ನ್ಯಾಯಾಧೀಶರು ಅದನ್ನು ಟೈಮೇ ಕೊಟ್ಟಿಲ್ಲ. ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ. ನಾನು ಆಲ್ರೆಡಿ 1 ವರ್ಷದಿಂದನೇ ಹೇಳಿದ್ರು ಅವರು ನ್ಯಾಯಾಧೀಶರು ಓಪನ್ ಕೋರ್ಟಲ್ಲಿ ನಮ್ಮ ಅಡ್ವೊಕೇಟ್ಗೂ ಹೇಳಿದ್ರು, ಅವ್ರ ಅಡ್ವೊಕೇಟ್ಗೂ ಹೇಳಿದ್ರು, ಇರೋದು ಇಲ್ಲಿ ಯಾರು ಎವಿಡೆನ್ಸ್ ಕೊಡೋಂಗಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆ, ನೀವು ಕಟ್ಟಿದ್ದೀರಾ ಇಲ್ವಾ, ನಿಮ್ಮದಾ ಅಲ್ವಾ, ಇಷ್ಟೇ ಮಾಹಿತಿ ಇರೋದು. ನೀವು 1 ಅವರ್ ಆರ್ಗ್ಯುಮೆಂಟ್ ಮಾಡಿದ್ರೆ ಮುಗೀತು, ನಾನು ಜಡ್ಜ್ಮೆಂಟ್ ಬರೀತೀನಿ ಅಷ್ಟೇ ಇರೋದು ಅಂತ ನ್ಯಾಯಾಧೀಶರು ಹೇಳಿದ್ರು. ಅಲ್ಲಿಗೂ ಕೂಡ ಇಲ್ಲಿವರೆಗೂ ಎಳ್ಕೊಂಬಂತು. ಆದರೂ ತುಂಬ ಖುಷಿ ಆಗ್ತಾ ಇದೆ. ಹೈಕೋರ್ಟಲ್ಲಿ ಇವತ್ತು ಇಷ್ಟು ಜಲ್ದಿ ನಮಗೆ ಯಾವುದೇ ಒಬ್ಬರಿಗೂ ಕೂಡ ಇಷ್ಟು ಜಲ್ದಿ ಆದೇಶ ಬಂದಿಲ್ಲ. ಇವತ್ತು ನ್ಯಾಯಾಧೀಶರು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇವತ್ತು ನ್ಯಾಯ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ ಸರ್. ಎಸ್ ಅದರ ಜೊತೆಗೆ ಒಂದು ಹಂತದಲ್ಲಿ ಎವಿಡೆನ್ಸ್ ಹೇಳೋದಕ್ಕೆ ಬನ್ನಿ ಅಂತ ಹೇಳಿದಾಗ ಸುಬ್ಬಾರೆಡ್ಡಿ ಅವರು ಕೋರ್ಟಿಗೆ ಬರಲಿಲ್ಲ, ಏನೋ ಬ್ಯುಸಿ ಇದ್ದೀನಿ ಅಥವಾ ಸದನದಲ್ಲಿದ್ದೀನಿ ಅಂದರು. ಆ ನಂತರ ಹೋದಾಗ ಒಂದು 15,000 ದಂಡ ಹಾಕದಂಥ ಬೆಳವಣಿಗೆನೂ ಈ ಕೇಸ್ನಲ್ಲಿ ನಡೀತು ಅಂತ ಕೇಳ್ಪಟ್ಟೆ. ಹೌದು ಸರ್. ಯಾಕೆಂದರೆ ಒಂದು 4-5 ಸಲ ತಪ್ಪಿಸ್ಕೊಂಡು ನೋಡೋಣ, ಆಮೇಲೆ ಲೇಟ್ ಆಗಲಿ, ಕೇಸ್ ಲೇಟ್ ಆಗಲಿ ಅಂತ ಅವರು ಕೋರ್ಟ್ಗೆ ಸುಳ್ಳು ಹೇಳ್ತಾಯಿದ್ರು. ಒಂದು ಸಲ ಟೈಮ್ ಕೊಟ್ಟರು, ಆ ಟೈಮ್ ಅವರೇ ಟೈಮ್ ತಗೊಂಡ್ರು. ನಾನು ಇಂಥ ಡೇಟಿಗೆ ಬರ್ತೀನಿ ಅಂತ ಅವರೇ ಟೈಮ್ ತಗೊಂಡಿದ್ರು. ಅವತ್ತು ಅವ್ರು ಬಂದಿಲ್ಲ, ಸೆಷನ್ನಲ್ಲಿ ಇದ್ದೀವಿ ಅಂತ ಸುಳ್ಳು ಮಾಹಿತಿ ಕೊಟ್ಟರು. ಅದು ನ್ಯಾಯಾಧೀಶರಿಗೆ ಅದು ಕೋಪ ಬಂತು. ನೋಡ್ದ ಕೋರ್ಟ್ಗೆ ಇವರು ತಪ್ಪು ಮಾಹಿತಿ ಹೇಳ್ತಾ ಇದ್ದಾರೆ, ಇವರು ಮಿನಿಸ್ಟ್ರ್ ಅಲ್ಲ, ಏನಿಲ್ಲ, ಒಬ್ಬ ಶಾಸಕರು ಇವರು. ಆ ಕೋರ್ಟ್ ಟೈಮ್ಗೆ ಇಲ್ಲೇ ಪಕ್ಕದಲ್ಲಿ ಇತ್ಕೊಂಡು ಬಂದಿಲ್ಲ ಅಂತ ಅವರು ನ್ಯಾಯಾಧೀಶರೇ ಅದನ್ನು ಫೈನನ್ನು ಹಾಕಿದ್ರು. 50,000 ದಂಡ ಉಪಯೋಗಿಸಿದ್ರು. ಬೇಡ ಸರ್, ಅಷ್ಟೊಂದು ಬೇಡ ಅಂತ ಇವರು ಅವ್ರ ಅಡ್ವೊಕೇಟು ಬೇಡ ಅಂದಿದ್ದಕ್ಕೆ ಅದನ್ನು ಕಡೆಗೆ ಲಾಸ್ಟ್ಗೆ 10,000 ರೂಪಾಯಿ ಅದನ್ನು ಫಿಕ್ಸ್ ಮಾಡಿದ್ರು. ಈಗ ತಾವಿಗೆ ತಮ್ಮನ್ನು MLA ಅಂತ ಘೋಷಿಸಿ ಬಿಡಬೇಕು ಅನ್ನುವಂಥದ್ದು ಒಂದು ವಾದ ಇತ್ತು. ತಾವೊಂದು ವಾದ ಮಂಡನೆ ಮಾಡಿದ್ರಿ, ಹೈಕೋರ್ಟ್ ಅದನ್ನು ಒಪ್ಪಿಲ್ಲ. ಹೌದು ಸರ್. ಅದು ಯಾಕೆಂದರೆ ಕಾನೂನಲ್ಲಿ ಅವಕಾಶ ಇತ್ತದು. ಈಗಾಗಲೇ ಅನೇಕ ಬೇರೆ ಕಡೆ ಎಲ್ಲನೂ ಆಗಿದೆ. ಅದು ನಮ್ಮ ರಾಜ್ಯದಲ್ಲಿ ಆಗಿರಲಿಲ್ಲ. ನಾನು ಕೂಡ ಕಾನೂನಲ್ಲಿ ಅದನ್ನು ಯಾಕೆಂದರೆ ಸಂವಿಧಾನದಲ್ಲಿ ಅವಕಾಶ ಇದೆ, ಅದು ನಾನು ಕೇಳಿದ್ದೆ, ಕೊಟ್ಟಿಲ್ಲ. ಆದರೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಒಬ್ಬ ಭ್ರಷ್ಟ ಶಾಸಕರನ್ನ ಇವತ್ತು ವಜಾ ಮಾಡಿಸಿದೆ ಅನ್ನೋದನ್ನೇ ಕಾನೂನು ಹೋರಾಟದಲ್ಲಿ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಏನು ಹೋರಾಟ ಮಾಡಿದರೆ ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು 63,000 ಓಟ್ ಹಾಕಿದ್ರು. ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ಅದ ಖುಷಿಯಲ್ಲಿದ್ದೀನಿ ನಾನು. ಮತ್ತು ಮುಂದಿನ ಏನು ಆ ಒಂದು ನನ್ನನ್ನು ಆಯ್ಕೆ ಯಾಕೆ ಮಾಡಿಲ್ಲ ಅನ್ನೋದನ್ನು ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಮತ್ತು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಅದನ್ನು ಹೆಜ್ಜೆ ಇಡ್ತೀನಿ, ಹೋರಾಟ ಮಾಡ್ತೀನಿ. ಅಲ್ಲ ಮುನ್ರಾಜ್ ಅವರೇ, ಈಗ ನಿಮ್ಮನ್ನು ವಿಜಯಿ ಅಂತ ಘೋಷಿಸಬೇಕಾದ್ರೆ ಅದು ಸಬ್ಜೆಕ್ಟು ಮ್ಯಾಟರ್ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅದರ ಮೇಲಿನ ಪ್ರಕ್ರಿಯೆ ಅಲ್ವಾ ಅದು. ಸೊ ಈಗ ಅವ್ರು ನ್ಯಾಚುರಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡಿಬೇಕಾದ್ರೆ ತಡೆಯಾಜ್ಞೆ ಸಿಗುತ್ತೆ. ಅಂದರೆ 28ರ ಚುನಾವಣೆಗಿಂತ ಮುಂಚೆ ಈ ಮ್ಯಾಟರ್ ಬಗೆಹರಿಯುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಹೈಕೋರ್ಟ್ ಭಾಳ ತರಾತುರಿಯಲ್ಲಿ ಕೊಟ್ಟಿದೆ, ಬೇಗ ಕೊಟ್ಟಿದೆ ಈ ಒಂದು ಆದೇಶ. ಆದರೆ ಇದು ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ನೀವು ಇನ್ನೊಂದು ಸುತ್ತಿನ ಹೋರಾಟಕ್ಕೆ ರೆಡಿ ಇದ್ದೀರಾ? ಲೀಗಲ್ ಹೋರಾಟಕ್ಕೆ ಒಂದು ಜನಪ್ರತಿನಿಧಿ ಸರ್ ಈಗ ಅದು ರೆಡಿ ಇದ್ದೀವಿ. ಈಗ ಏನಂದರೆ ಈಗ ಕಾನೂನಲ್ಲಿ 6 ತಿಂಗಳಿಗೆ ಈ ಕೇಸನ್ನು ಮುಗಿಸ್ಬೇಕು ಅಂತ ಕಾನೂನೇ ಇದೆ. ಅದು ಅಲ್ಲಿಗೂ ಕೂಡ ನಮ್ಮ ಈಗಿನ ವ್ಯವಸ್ಥೆಗಳಲ್ಲಿ ಇಲ್ಲಿವರೆಗೂ ಎಳ್ಕೊಂಡು ಹೋಗ್ತಾ ಇದೆ. ಈಗಿನ ಏನು ನಾವು ಕಾನೂನಲ್ಲಿ ಈಗ ತರಾತುರಲ್ಲೇನು ಹೈಕೋರ್ಟೇನು ಕೊಟ್ಟಿಲ್ಲ. 3 ವರ್ಷ ಎಲ್ಲಕ್ಕೇನು ಚರ್ಚೆಗಳಾಗಿದೆ, ವಾದ ವಿವಾದಗಳಾಗಿದೆ. ಅಲ್ಲಿಗೂ ಕೂಡ ಅವ್ರಿಗೆ ಅವಕಾಶಗಳು ಜಾಸ್ತಿ ಕೊಟ್ಟಿದ್ದಾರೆ. ಅವ್ರು ಕೇಳ್ದಂಗೆಲ್ಲ ಡೇಟ್ಗಳು ಕೊಟ್ಟಿದ್ದಾರೆ. ಮತ್ತು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಅವರೇ ಒಪ್ಕೊಂಡಿದ್ದಾರೆ. 1,000 ಕೋಟಿ ಬಿಸ್ನೆಸ್ ಮಾಡೋವಾಗ ಏನೋ ಸಣ್ಣ ಪುಟ್ಟ ತಪ್ಪಾಗ್ಬಿಡುತ್ತೆ, ಬಿಟ್ಬಿಟ್ಟಿದ್ದೀವಿ, ಅದನ್ನು ಏನೂ ಮಾಡೋಕ್ಕಾಗಲ್ಲ, ನೀವು ಇದು ಮಾಡಿ ಅದನ್ನು ಬಿಟ್ಬಿಡಿ, ಕ್ಷಮಿಸ್ಬಿಡಿ ಅಂತ ಕೂಡ ಕೇಳಿದ್ರು ಅವರು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡೋವಾಗ. ಅದು ನ್ಯಾಯಾಧೀಶರೇ ಹೇಳಿದ್ರು, ಏನಂತ ಸಣ್ಣ ತಪ್ಪು ಮಾಡಿದ್ರೆ ತಪ್ಪಲ್ಲ, ಮತ್ತು ದೊಡ್ಡ ತಪ್ಪು ಮಾಡಿದ್ರೆ ಮಾತ್ರ ತಪ್ಪು ಅಂತ ಕೂಡ ನ್ಯಾಯಾಧೀಶರೇ ವಾದ ಮಾಡೋವಾಗ ಅವರು ಕೂಡ ಹೇಳಿದ್ರು. ಅದನ್ನು ಏನು ಇವತ್ತು ಹೈಕೋರ್ಟಲ್ಲಿ ಇವತ್ತು ಏನು ತೀರ್ಪು ಬಂದಿದೆಯಾ, ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಇಟ್ಕೊಂಡೇ ಮಾಡಿರೋದು ಅದು. ಯಾಕೆಂದರೆ ನಾವು ಕೂಡ ನಮ್ಮ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಅನೇಕ ಆದೇಶಗಳನ್ನ ಹಾಕಿದ್ದಾರೆ, ಅವರೂ ಕೂಡ ಹಾಕಿದ್ದಾರೆ. ಇದೆಲ್ಲ ಕೂಡ ಚರ್ಚೆ ಮಾಡಿ ವಾದ ವಿವಾದ ಆಗಿ ಆಮೇಲೆ ಫೈನಲ್ಗೆ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಮುನ್ರಾಜ್ ಅವ್ರು ಕುತೂಹಲಕ್ಕೆ ಕೇಳ್ತಿದ್ರಿ, ಈಗ ಸುಬ್ಬಾರೆಡ್ಡಿ ಅವರು ಕನ್ಸೀಲ್ ಮಾಡುವುದಕ್ಕೋಸ್ಕರವೇ, ಅವ್ರದ್ದು ಸಾಕಷ್ಟು ಬಾರ್ ಇದೆ ಅಂತ ಹೇಳ್ತಾ ಇದ್ರಿ, GST ನಂಬರ್ ಇದೆ, ಕರೆಂಟ್ ಅಕೌಂಟ್ ಇದೆ, ಅದನ್ನು ಕನ್ಸೀಲ್ ಮಾಡಬೇಕು ಅನ್ನೋದಕ್ಕೋಸ್ಕರ, ಅಂದರೆ ಅಫಿಡವಿಟ್ನಲ್ಲಿ ಸುಳ್ಳು ಹೇಳೋದಕ್ಕೋಸ್ಕರ ಮಾಡಿದ್ದ ಅಥವಾ ವಕೀಲರು ಸರಿಯಾಗಿ ಸಲಹೆ ಕೊಡಲಿಲ್ಲ ಅನ್ನೋ ಕಾರಣದಿಂದ ಆಗಿದ್ದ?
ಏನು ಅನ್ಸುತ್ತೆ ನಿಮ್ಗದು? ಸರ್ ಅವರೆಲ್ಲ ಸಂಪೂರ್ಣವಾಗಿ ಅಪ್ ಟು ಡೇಟಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಯಾರೇ ಸಲಹೆ ಕೊಟ್ಟರು, ಅವ್ರು ಏನು ಇದು ಮಾಡಿದ್ರು, ಅವ್ರು ಮೊದಲೇ ಎಲ್ಲ ಕೊಡಬೇಕಾಯ್ತು. ತಪ್ಪು ಮಾಹಿತಿ ಕೊಡಬೇಕು ಅಂತಲೇ ಕೊಟ್ಟರು. ಯಾಕೆಂದರೆ ಇವತ್ತು ಒಂದು GST ಇದೆ, 5-6 ಕೋಟಿ ಕಟ್ಟಿದ್ದಾರೆ ಅವರು. ನಾನು ಕೇಸ್ ಹಾಕಿದ್ಮೇಲೆ, ಚುನಾವಣೆ ಮುಗಿದು 45 ದಿವಸದೊಳಗೆ ನಾನು ಕೇಸ್ ಹಾಕಿದ್ಮೇಲೆ 4 ದಿವಸಕ್ಕೆ ತಗೊಂಡೋಗಿ GST ಕಟ್ಟಿದ್ದಾರೆ. ಸರ್ಕಾರಕ್ಕೆ ವಂಚನೆ ಮಾಡಿದ್ದು ಅವರೇ ಒಪ್ಕೊಂಡಿದ್ದಾರಲ್ವ. ಒಪ್ಕೊಂಡಂಗೆ ತಾನೆ ಆನ್ಲೈನಲ್ಲೇ ಸಿಗುತ್ತಲ್ವ. ಏನೀಗ ಅವ್ರು ಕಟ್ಟಿರ್ತಕ್ಕಂಥ ದುಡ್ಡು ಅಲ್ಲೇ ಇರುತ್ತೆ. ಮತ್ತು BBMP ಟ್ಯಾಕ್ಸು ಅಷ್ಟೇ, ಎಲ್ಲ ಟ್ಯಾಕ್ಸು ತಗೊಂಡೋಗಿ 4-5 ದಿವಸ ಆದಮೇಲೆ ನಾನು ಕೇಸ್ ಹಾಕಿದ್ದು 4-5 ದಿವಸಕ್ಕೆ. ಅದೇ ಪ್ರೂವ್ ಇದಲ್ಲ. ಇನ್ನು ಮಾಹಿತಿ ಅಡ್ವೊಕೇಟ್ ಅವ್ರ ಮಾಹಿತಿ ಹೆಂಗೆ ಕೊಡ್ತಾರೆ? ಮೊದಲೇ ಕಟ್ಟಿದ್ದಿದ್ರೆ ಅಡ್ವೊಕೇಟ್ ಅದೆಲ್ಲ ಹಾಕ್ತಾಯಿದ್ರು. ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳದೇ ನಾನು ತಗೊಂಬಂದಿರೋದು BBMPಲೆಲ್ಲ. ನಾನು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ಬೋದು? ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಗೆಲ್ತೀರಿ ಅಂತ? ಸರ್ 100% ಇಲ್ಲಿ ಏನು ತೀರ್ಪು ಕೊಟ್ಟಿದ್ರೋ ಇದೇ ಆಗುತ್ತೆ ಸರ್. ಇವತ್ತು ಅವ್ರಿಗೆ ಸ್ಟೇ ಕೂಡ ಕೊಟ್ಟಿಲ್ಲ. ಯಾಕಂದರೆ 1 ತಿಂಗಳು ಅವಕಾಶ ಕೊಟ್ಟು ಸ್ಟೇ ಕೊಡ್ತಾರೆ, ಏನೋ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅಂತ. ಆಲ್ರೆಡಿ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ರು, ನಮ್ಮ ಅಡ್ವೊಕೇಟು ಅದು ಚರ್ಚೆ ಮಾಡಿದ್ರು. ಅದನ್ನು ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಯಾಕೆಂದರೆ ಇವತ್ತಿಂದನೇ ಅವ್ರು ವಜಾ ಅಂತ ಅವ್ರಿಗೆ ಸ್ಟೇ ಕೂಡ ಕೊಟ್ಟಿಲ್ಲ. ಅದು ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ಬೋದು ಅಂತೇಳ್ಬಿಟ್ಟು ಅವ್ರು ಆದೇಶ ಮಾಡಿ ಕಳಿಸಿದ್ದಾರೆ. ಅದರಿಂದ ಇವತ್ತು ತುಂಬ ಖುಷಿಯಿಂದ ನಾನು ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟಲ್ಲೂ ಕೂಡ ನ್ಯಾಯಕ್ಕೆ ಸರ್ ಎಲ್ಲೇ ಹೋದರೂ ನ್ಯಾಯನೇ ಅಲ್ವ ಸರ್. ತಪ್ಪು ಯಾರು ಮಾಡಿದ್ರು, ನಾನು ಮಾಡಿದ್ರು ತಪ್ಪೇ, ಅವ್ರು ಮಾಡಿದ್ರು ತಪ್ಪೇ ಅಲ್ವಾ ಸರ್. ಫೈನಲ್ಗೆ ತಪ್ಪೇ ತಾನೇ ಸರ್ ಎತ್ತಿಡಬೇಕು. ತಪ್ಪು ಏನು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ. ಅದು ನಿಜ. ಬಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳಿಲ್ಲ ಅಂದರೆ ಈ ಬಜೆಟ್ ಸೆಷನ್ಗೂ ಅಟೆಂಡ್ ಆಗಂಗಿಲ್ವಾ ಈ ತೀರ್ಪಿನ ಪ್ರಕಾರ? ಈಗ ಹೋಗಂಗೇ ಇಲ್ಲ ಸರ್, ವಿಧಾನಸೌಧಕ್ಕೆ ಹೋಗಂಗಿಲ್ಲ. ಇವತ್ತಿಂದ ಸ್ಟೇ ಕೊಟ್ಟರೆ ಅವರು MLA, ಸ್ಟೇ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮಾಮೂಲಿ ಅದಷ್ಟೇ. ಎಸ್, ಇವತ್ತಿಂದನೇ ಅವ್ರು ಮಾಜಿ MLA ಆಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಯಾವ ರೀತಿ ಇದೆಯೋ ನೋಡೋಣ. ಯಾಕೆಂದರೆ ಅವರು ಇಡೀ ಬಾಗೇಪಲ್ಲಿ ಜನತೆಗೆ ಮೋಸ ಮಾಡಿದ್ದಾರೆ. ಇವತ್ತು ನಾನು ಇನ್ನೂ ಒಂದು ನಿಮಗೆ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ತೀರಿದ ಮೇಲೆ ಅವರು 300-400 ಎಕರೆ ಮೇಲೆ ರಿಜಿಸ್ಟರ್ಗಳು ಮಾಡ್ಕೊಂಡಿದ್ದಾರೆ. ಗೋಮಾಳದ ಜಮೀನು, ಸರ್ಕಾರದ ಜಮೀನು, ಗ್ರ್ಯಾಂಟ್ಗಳು ಮಾಡಿಸಿದ್ದಾರೆ, ಬೇನಾಮಿಗಳ ಹೆಸರಲ್ಲಿ ಮಾಡಿಸಿದ್ದಾರೆ. ಅವ್ರ ಹೆಂಡತಿ ಹೆಸರಲ್ಲಿ ಜಮೀನಿದೆ, ಮಗಳ ಹೆಸರಲ್ಲಿ ಜಮೀನಿದೆ, ಅವ್ರ ಹೆಸರಲ್ಲಿ ಜಮೀನಿದೆ. ಅದನ್ನು ನಮ್ಮ ಏನು KDB ಕೈಗಾರಿಕಾ ಮಿನಿಸ್ಟ್ರು ಏನು MB ಪಾಟೀಲ್ ಅವರು ಇದ್ದಾರಲ್ಲ, ಅವ್ರ ಹತ್ರ ಕೂತ್ಕೊಂಡು ಅಕ್ವಿಜೇಷನ್ಗೆ ರೆಡಿ ಮಾಡಿಸಿದ್ದಾರೆ. ಆ ಏರಿಯಾ ಪೂರ್ತಿ ರೈತರದ್ದು ಪ್ಲಸ್ ಇವ್ರದ್ದು 300-400 ಎಕರೆ ಅಕ್ವಿಜೇಷನ್ ರೆಡಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಜೊತೆಯಲ್ಲಿ ಏನಲ್ಲಿ 10 ಲಕ್ಷ 20 ಲಕ್ಷ ಜಮೀನು ಅಲ್ಲಿ ರೈತರಿಗೆ ಇರೋದು ರೇಟ್ ಇರೋದೇ ಅಷ್ಟು. ಇವ್ರ ಜಮೀನು ತಗೊಂಡಿರೋ ಜಾಗದಲ್ಲಿ ಇವ್ರು 300-400 ಎಕರೆನ ಇವತ್ತು KDBಯಲ್ಲಿ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನೀವು ಬೇಕಿದ್ರೆ ಅದನ್ನು ಚೆಕ್ ಮಾಡ್ಕೊಬೋದು. ಅವ್ರನ್ನ ಕೇಳಿ, MB ಪಾಟೀಲ್ ಅವ್ರನ್ನ ಕೇಳಿ, ಮಾಹಿತಿ ತಗೊಳ್ಳಿ ನೀವು ಬೇಕಿದ್ರೆ. ಇವತ್ತು ಸಾವಿರಾರು ಕೋಟಿ ನುಂಗು ನಿರ್ಮಾಣಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿ ಇವರೆಲ್ಲ ಮಾಡಿದ್ದಾರೆ. 1,20,20 ಲಕ್ಷನ 1.25 ಕೋಟಿನ 1 ಎಕರೆಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತು 300-400 ಎಕರೆ ಬರೀ ಸುಬ್ಬಾರೆಡ್ಡಿ ಒಬ್ಬರದೇ ಇದೆ. ನೀವು ಬೇಕಿದ್ರೆ ಬಾಗೇಪಲ್ಲಿಗೆ ಬಂದರೆ ಜನನೇ ತೋರಿಸ್ತಾರೆ ಆ ಜಮೀನುಗಳನ್ನ. ಇಡೀ ಬಾಗೇಪಲ್ಲಿಯಲ್ಲಿ ಜಿಲ್ಲಾಜಿರ್ಲಿರ್ಬೋದು, ಕೊತ್ತಕೋಟೆ ಇರ್ಬೋದು, ಮತ್ತು ನಮ್ಮ ಗುಡಬಂಡೆ ತಾಲೂಕಲ್ಲಿರ್ಬೋದು, ಮತ್ತು ರಾಜಶೇರಿ ಇರ್ಬೋದು, ಅನೇಕ ಜಾಗದಲ್ಲಿ 1000 ಎಕರೆಗೆ ಮೇಲಿದೆ ಅವ್ರ ಬೇನಾಮಿ ಆಸ್ತಿಗಳು. ಮತ್ತು ಅವ್ರ ಮಗನ ಹೆಸರಲ್ಲಿರ್ಬೋದು, ಪತ್ನಿ ಹೆಸರಲ್ಲಿರ್ಬೋದು, ಅವರು ಮಗಳ ಹೆಸರಲ್ಲಿರ್ಬೋದು, ಈತನ ಹೆಸರಲ್ಲಿರ್ಬೋದು. ಈ ಥರ ಮಾಡಿ ಬಾಗೇಪಲ್ಲಿ ಜನತೆಗೆ ಅಲ್ಲಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಎಲ್ಲ ಜಮೀನುಗಳೆಲ್ಲ ಕಬಳಿಕೆ ಮಾಡಿಕೊಂಡು ಇವತ್ತು ಅದು ಕೂಡ ಹೋರಾಟ ಮುಂದಕ್ಕೆ ಮಾಡ್ತೀವಿ. ಇವತ್ತು MB ಪಾಟೀಲ್ ಅವರು ಅದನ್ನು ಈಗಾಗಲೇ ಬಿಡುಗಡೆನೂ ಮಾಡಿದ್ದಾರೆ ಅಂತ ಏನೋ ಮಾಹಿತಿ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಸಂಪೂರ್ಣವಾಗಿ ತಗೋತೀನಿ ನಾನು. ಅದನ್ನು 1,20,20 ಲಕ್ಷನ 1.25 ಕೋಟಿನ ಫಿಕ್ಸ್ ಮಾಡಿಸಿದಾರಂತೆ. ಇವ್ರಿಗೇನೆ ಸುಮಾರು ಒಂದು 700-800 ಕೋಟಿ ದುಡ್ಡು ಹೋಗೋ ಮಾಹಿತಿ ಇದೆ. ಈ ಥರ ಒಬ್ಬ ಶಾಸಕನಾಗಿ ಈ ಥರ ಎಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಜನ ಯಾವ ರೀತಿ ಅಲ್ಲಿ ಪಾಪ ಇವತ್ತಿಗೂ ಕೂಡ ತಿನ್ನೋಕ್ಕೆ ಊಟ ಇಲ್ಲ ಅಲ್ಲಿ ಜನಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಒಂದು ರೋಡ್ ಮಾಡಿಲ್ಲ, ಒಂದು ರಸ್ತೆ ಮಾಡಿಲ್ಲ, ಒಂದು ಚರಂಡಿ ಮಾಡಿಲ್ಲ, ಒಂದು ಕುಡಿಯೋ ನೀರಿಗೆ ಯಾರಿಗೂ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ. ಆ ರೋಡ್ಗಳಲ್ಲಿ ಹೋದರೆ ಗುಣಿಗಳು. ಇದನ್ನು ಬಿಟ್ಬಿಟ್ಟು ಬರೀ ಇವ್ರು ಲೂಟಿ ಹೊಡೆಯೋ ಕೆಲಸನೇ ಮಾಡ್ತಾಯಿದ್ರೆ. ಇದನ್ನು ಬೇಸೆತ್ತು ಜನ ನನ್ನ ಹತ್ರ ಬಂದು ಯಾವಾಗ ಹೇಳ್ತಾಯಿದ್ರೋ, ನಾನು ಇದನ್ನು ಸಂಪೂರ್ಣವಾಗಿ ಇನ್ನೂ ಪೂರ್ತಿ ಇದಕ್ಕೆ ಹೋಗಿಲ್ಲ. ಬರೀ ಅವ್ರು ಅಪ್ಡಿವೇಟಲ್ಲಿ ಏನು ಮಾಡಿದ್ರು ಅದನ್ನು ಮಾತ್ರ ಇವತ್ತು ಕೋರ್ಟ್ ಮೊರೆ ಹೋಗಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಇನ್ನೂ ಬಿಟ್ಟಿರ್ತಕ್ಕಂಥವ್ರು ಇನ್ನೂ ಅನೇಕ ಹೋದರೆ ಸಾವಿರಾರು ಕೋಟಿ ಇದೆ. ಜಡ್ಜ್ಮೆಂಟ್ ಬಂದ ತಕ್ಷಣ ಪಾರ್ಟಿ ಆಫೀಸಿಗೆ ಬಂದ್ರಿ, ಯಾರು ಭೇಟಿ ಆದರು, ಏನಂದ್ರು ಸರ್? ಈಗ ನಾನು ಬಂದಿದ್ದ ತಕ್ಷಣ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜಯಣ್ಣ ಅವರು ಈಗಾಗಲೇ ಕರೆ ಮಾಡಿದ್ರು. ಅವರು ಕೂಡ ಶುಭಾಶಯ ಕೋರಿದ್ರು. ಒಳ್ಳೆ ಹೋರಾಟ ಮಾಡಿದ್ಯಾ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಏನು ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರ ನಡೀತಾ ಇದೆ, ಒಬ್ಬ ಭ್ರಷ್ಟ ಶಾಸಕನ ವಜಾ ಮಾಡಿದ್ಯಾ, ಒಳ್ಳೇದಾಗಲಿ ನಿನಗೆ. ಇನ್ನು ಈ ಥರ ಹೋರಾಟಗಳು ನಾನು ಅನೇಕ ಮಾಡಬೇಕು, ನೀನು ಇನ್ನೂ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಾನಿನ್ನು ಬಂದ ತಕ್ಷಣ ನಮ್ಮ ಮಾಧ್ಯಮದವರೆಲ್ಲ ಕೂಡ ಅದು ಮಾಹಿತಿ ತಗೊಂಡ್ರು, ಎಲ್ಲ ಕರೆಗಳು ಮಾಡ್ತಾಯಿದ್ರು. ಅವ್ರಿಗೆ ಉತ್ತರ ಕೊಟ್ಕೊಂಡೆ. ನಾನಿನ್ನು ಇಲ್ಲೇ ಇದ್ದೀನಿ ಸರ್. ಇನ್ನೂ ಎಲ್ಲರನ್ನೂ ಭೇಟಿ ಆಗ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಅವರೇ.
ಇವತ್ತಿನ ಹೈಕೋರ್ಟ್ನ ಈ ಜಡ್ಜ್ಮೆಂಟ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಸಿಂಧುಗೊಳಿಸಿದೆ. ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಕೇಳಿದ್ರು, ಇದು ವೋಟ್ ಚೋರಿ ಅಂತ. ಜಡ್ಜ್ಮೆಂಟ್ ಕಾಪಿನ ರಾಹುಲ್ ಗಾಂಧಿ ಅವರಿಗೆ ಕಳಿಸಿ ವೋಟ್ ಚೋರಿಯಿಂದ ಗೆದ್ದಿದ್ದೆಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಚಲವಾದಿ ನಾರಾಯಣಸ್ವಾಮಿ ಅವರ ವಾಗ್ದಾಳಿ ಇದು, ಕೇಳಿಸ್ಕೊಳ್ಳಿ. ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ವೋಟ್ ಚೋರಿ. ರಾಹುಲ್ ಗಾಂಧಿ ಕಳಿಸ್ಕೊಡ್ಬೇಕು ಇದನ್ನ. ಎಲ್ಲೆಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಮಾಡಿ ಗೆದ್ದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಮುಖಕ್ಕೆ ಹಿಡಿದ ಕನ್ನಡಿ ಇದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.